ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಇಂದಿನ ಸಂದೇಶದಲ್ಲಿ ಬಹಳ ವಿಶೇಷವಾದಂತಹ ಒಂದು ಸಂದೇಶ ಅಡಗಿದೆ. ಬಾಪೂಜಿಯವರು ಇಂದು ನಮಗೆ ಬಹಳ ಪವರ್ಫುಲ್ ಆದಂತಹ ಒಂದು ಯೋಗದ ಅಂದರೆ ಧ್ಯಾನದ ವಿಧಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬಾಪೂಜಿಯವರು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಮಕ್ಕಳೇ, ನಾನು ನಿಮ್ಮೆಲ್ಲರನ್ನ ಗಮನಿಸುತ್ತಾ ಇದ್ದೇನೆ ಹಾಗೂ ನಿಮ್ಮ ಅಳಲನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಕೂಡ. ನಾನು ನಿಮ್ಮೆಲ್ಲರ ನಿಜವಾದ ಪ್ರೀತಿಯನ್ನು, ನಿಮ್ಮ ನಿಜವಾದ ಮನಸ್ಸನ್ನು ನಾನು ಅರಿತಿದ್ದೇನೆ. ಈ ಮಾತುಗಳಿಂದ ನಾವು ಬಾಪೂಜಿಯವರು ಮಕ್ಕಳ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಬಹುದು. ಮಕ್ಕಳ ಅಳಲನ್ನು ಅರಿತಿದ್ದಾರೆ, ಎಲ್ಲವನ್ನ ಗಮನಿಸುತ್ತಿದ್ದಾರೆ. ಆದರೆ ಈ ಒಂದು ಲೈಟ್ನ ಪ್ರೋಸೆಸ್ಸಿಂದ ಎಲ್ಲ ಮಕ್ಕಳು ಹಾದು ಹೋಗಲೇಬೇಕಿದೆ. ಅಂದರೆ ಲೈಟ್ನ ಸ್ವರೂಪದಲ್ಲಿ, ತಂದೆಯ ಸ್ವರೂಪದಲ್ಲಿ ಇರುವಂತಹ ಪ್ರೊಸೆಸ್ ಇದುವೇ ಲೈಟ್ನ ಪ್ರೊಸೆಸ್ ಆಗಿದೆ. ಇದನ್ನು ಎಲ್ಲ ಮಕ್ಕಳು ಅಭ್ಯಾಸ ಮಾಡಲೇಬೇಕಿದೆ. ಮಕ್ಕಳೇ, ಲೈಟ್ನ ಅಭ್ಯಾಸವನ್ನು ಮಾಡುತ್ತೀರಿ ಅಂದರೆ ಆತ್ಮ ಸ್ವರೂಪದಲ್ಲಿರುವುದನ್ನು ಅಭ್ಯಾಸ ಮಾಡುತ್ತೀರಿ. ಇದರಿಂದ ಬಹುಬೇಗ ಪರಿವರ್ತನೆ ಆಗಲಿದೆ. ಹಾಗಾದರೆ ಪರಿವರ್ತನೆ ಕಾರ್ಯ ಲೈಟ್ ಸ್ವರೂಪದಿಂದ ಹೇಗೆ ಆಗಲಿಕ್ಕೆ ಸಾಧ್ಯ? ನಾನು ಆತ್ಮ, ನಾನು ಲೈಟ್ ಸ್ವರೂಪನಾಗಿದ್ದೇನೆ ಹಾಗೂ ನಾನು ತಂದೆಯ ಸ್ವರೂಪದಲ್ಲಿದ್ದೇನೆ ಹಾಗೂ ಆತ್ಮ ಸ್ವರೂಪದಲ್ಲಿದ್ದೇನೆ ಎಂದುಕೊಂಡಾಗ ಮೊಟ್ಟ ಮೊದಲಿಗೆ ನಮ್ಮ ಸ್ವಪರಿವರ್ತನೆ ಆಗುತ್ತದೆ. ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಸಾಧ್ಯವಿದೆ. ಲೈಟ್ನ ಅಭ್ಯಾಸ ಅಂತಂದರೆ ನನ್ನ ಸುತ್ತಮುತ್ತಲೂ ಪ್ರಕಾಶವೇ ಪ್ರಕಾಶ ತುಂಬಿಕೊಂಡಿದೆ ಎನ್ನುವ ಅನುಭವವನ್ನು ಮಾಡಿಕೊಳ್ಳುವುದು. ಪರಮ ಪ್ರಕಾಶ ಎಲ್ಲೆಡೆ ತುಂಬಿದೆ, ಎಲ್ಲೆಡೆ ಬೆಳಕೇ ಬೆಳಕು ಹರಡಿದೆ ಎನ್ನುವ ಅನುಭೂತಿಯನ್ನು ಮಾಡುತ್ತಾ ಇರಬೇಕು. ನಾನು ಆತ್ಮ ನನ್ನ ಮನೆಯಾದಂತಹ ಪರಂಧಾಮದಲ್ಲಿದ್ದೇನೆ ಹಾಗೂ ಆ ಪರಂಧಾಮ ಪರಮ ಪ್ರಕಾಶದಿಂದ ತುಂಬಿ ತುಳುಕುತ್ತಿದೆ. ಅಲ್ಲಿ ಸಾವಿರ ಸಾವಿರ ಸೂರ್ಯರ ಪರಮ ಪ್ರಕಾಶವಿದೆ. ಈ ಲೈಟ್, ಈ ಪರಮ ಪ್ರಕಾಶ ಶಾಂತಿ, ಶಕ್ತಿ, ಪವಿತ್ರತೆ ಈ ಎಲ್ಲ ಗುಣಗಳಿಂದ ಕೂಡಿದೆ. ಬಾಪೂಜಿಯವರು ಮುಂದುವರೆದು ಹೇಳುತ್ತಿದ್ದಾರೆ, ನಿಮ್ಮ ಸಂಪನ್ನ ಸ್ವರೂಪವನ್ನು ಸದಾ ನಿಮ್ಮೊಂದಿಗೆ ಇರುವಂತೆ ನೋಡಿಕೊಳ್ಳಿ. ಈ ಸಂಪನ್ನ ಸ್ವರೂಪ ಅಥವಾ ಫರಿಷ್ಠಾ ಸ್ವರೂಪ ಅಂದರೆ ಮಾಜಿಯವರ ಸಂದೇಶದಲ್ಲಿ 9ನೇ ಹಾಗೂ 10ನೇ ಏಪ್ರಿಲ್ ಮಾಜಿ ಸಂದೇಶದಲ್ಲಿ ನಮ್ಮ ಸಂಪನ್ನ ಸ್ವರೂಪ ಹಾಗೂ ಫರಿಷ್ಠಾ ಸ್ವರೂಪದ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಂಪನ್ನ ಸ್ವರೂಪ, ಫರಿಷ್ಠಾ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಲು ಮಾಜಿಯವರ ವಾಣಿಗಳನ್ನು ಬಹಳ ಗಮನವಿಟ್ಟು ಕೇಳಿಸಿಕೊಳ್ಳಿ. ನಮ್ಮ ಸಂಪನ್ನ ಸ್ವರೂಪ ಅಂದರೆ ತಂದೆಯ ಸ್ವರೂಪ, ಆತ್ಮ ಸ್ವರೂಪ, ಲೈಟ್ನ ಸ್ವರೂಪ. ಇದುವೇ ನಮ್ಮ ಸಂಪನ್ನ ಸ್ವರೂಪವಾಗಿದೆ. ನಾವು ಎಷ್ಟು ಅಟೆನ್ಷನ್ನಲ್ಲಿರುತ್ತೇವೆಯೋ ಅಷ್ಟು ನಮ್ಮ ತನು, ಮನ ಹಾಗೂ ಬುದ್ಧಿಯೂ ಕೂಡ ಸಂಪನ್ನ ಸ್ವರೂಪದ ಸಮಾನ ಸ್ಥಿತಿಗೆ ಬರುತ್ತದೆ. ಅಂದರೆ ನಿರಂತರವಾಗಿ ನಾನು ಯಾವ ರೂಪದಲ್ಲಿದ್ದೇನೆಯೋ ಆ ರೂಪವನ್ನೇ ನಾನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತೇನೆ. ಅಂದರೆ ನಾವು ಲೈಟ್ನ ಸ್ವರೂಪದಲ್ಲಿದ್ದಾಗ ನಮ್ಮ ಮನಸ್ಸು, ಬುದ್ಧಿಯೂ ಕೂಡ ಲೈಟ್ನ ಸ್ವರೂಪದಲ್ಲಿಯೇ ಪರಿವರ್ತನೆ ಆಗುತ್ತದೆ ಹಾಗೂ ನಮ್ಮ ಶರೀರವೂ ಸಹ ಲೈಟ್ ಸ್ವರೂಪವಾಗುತ್ತದೆ. ಅಂದರೆ ಫರಿಷ್ಠಾ ಸ್ವರೂಪ ತಂದೆಯ ಸ್ವರೂಪಕ್ಕೆ ಬರುತ್ತದೆ. ಅಂದರೆ ಆಗ ನಾವು ನಮ್ಮ ಸಂಪನ್ನ ಸ್ವರೂಪವನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೇವೆ. ನನ್ನ ಸಂಪನ್ನ ಸ್ವರೂಪವೇ ನನ್ನ ಒರಿಜಿನಲ್ ಸೀಟ್ ಆಗಿದೆ, ನನ್ನ ಆತ್ಮ ಸ್ವರೂಪವಾಗಿದೆ. ಕ್ರಮೇಣವಾಗಿ ಮೇಲೆ ಇರುವಂತಹ ನಮ್ಮ ಸಂಪನ್ನ ಸ್ವರೂಪದ ಲೈಟ್ ನಮ್ಮನ್ನು ಪರಿವರ್ತನೆ ಮಾಡುತ್ತಾ ಹೋಗುತ್ತದೆ. ಮೇಲಿರುವಂತಹ ಪ್ರಕಾಶ ಸ್ವರೂಪ ಹೇಗೆ ನಮ್ಮನ್ನು ಲೈಟ್ ಸ್ವರೂಪಕ್ಕೆ ತರುತ್ತದೆ ಎನ್ನುವುದನ್ನು ತಿಳಿಯೋಣ. ಬಾಪೂಜಿಯವರು ಹೇಳಿದ್ದಾರೆ, ಪ್ರತಿಯೊಬ್ಬ ಮಕ್ಕಳೊಂದಿಗೆ ತಂದೆಯ ಒಂದೊಂದು ರೂಪ ಕೆಲಸ ಮಾಡುತ್ತಿದೆ.
ಅಂದರೆ ತಂದೆಯ ಒಂದು ರೂಪ ಸದಾ ಮಕ್ಕಳಿಗೆ ಹೆಲ್ಪ್ಲೈನನ್ನು ಕೊಡುತ್ತಾ ಹೋಗುತ್ತಿದೆ. ಅಂದರೆ ನಾನು ತಂದೆಯ ಸ್ವರೂಪದಲ್ಲಿದ್ದಾಗ ನನ್ನ ಆ ಒರಿಜಿನಲ್ ರೂಪ ಅಂದರೆ ಸಂಪನ್ನ ಸ್ವರೂಪವು ನನ್ನ ಈ ಸಾಕಾರಿ ಶರೀರ ಅಂದರೆ ನನ್ನ ಸಾಕಾರಿ ಶರೀರವೂ ಸಹ ತಂದೆಯ ಸ್ವರೂಪದಲ್ಲಿದೆ, ಹಾಗೂ ನನ್ನ ಸ್ವರೂಪ ಅಂದರೆ ಫರಿಷ್ಠಾ ಸ್ವರೂಪವೂ ಕೂಡ ತಂದೆಯ ಸ್ವರೂಪದಲ್ಲಿದ್ದಾಗ ಈ ಎರಡು ಒಂದೇ ರೂಪವಾಗಿ ಎಲ್ಲವನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಅಂದರೆ ಎಲ್ಲದಕ್ಕೂ ಮೊದಲು ನಮ್ಮ ಈ ಸ್ಥೂಲ ಶರೀರ ಇದು ಪ್ರಕಾಶದಲ್ಲಿ ಕನ್ವರ್ಟ್ ಆಗುತ್ತದೆ. ಸಂಪನ್ನ ಸ್ವರೂಪವು ನನ್ನನ್ನು ಧಾರಣೆ ಮಾಡುತ್ತಿದ್ದ ಹಾಗೆ ನನ್ನ ಈ ಪಂಚತತ್ವದ ಶರೀರ ಕನ್ವರ್ಟ್ ಆಗಿಬಿಡುತ್ತದೆ. ಎಲ್ಲದಕ್ಕೂ ಮೊದಲ ಪರಿವರ್ತನೆ ಸ್ವಪರಿವರ್ತನೆ, ಹಾಗೂ ಈ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣ ಆರಂಭವಾಗುತ್ತದೆ. ನಂತರ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಇದರ ನಂತರ ನಮ್ಮ ಪ್ರಾಪ್ತಿಗಳು ಅಂದರೆ ನಮ್ಮ ಭಾಗ್ಯ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ತಂದೆಯು ಸಮಯಕ್ಕೆ ಅನುಗುಣವಾಗಿ ಸಂಕಲ್ಪಗಳನ್ನು ಕೊಡುತ್ತಾ ಹೋಗುತ್ತಾರೆ. ಅಂದರೆ ಸಮಯ ಹೇಗೆ ನಡೆಯುತ್ತಿದೆಯೋ ಅಂತಹದೇ ಸಂಕಲ್ಪಗಳನ್ನು ತಂದೆಯು ನಮಗೆ ಕೊಡುತ್ತಾರೆ. ಈಗ ತಂದೆಯ ಸ್ವರೂಪ ಅಂದರೆ ನಮ್ಮ ಸಂಪನ್ನ ಸ್ವರೂಪ ನಮ್ಮ ಸುತ್ತಲೂ ಎಲ್ಲೋ ಒಂದು ಕಡೆ ಇದೆ ಅಂದಾಗ ಅದು ಲೈಟ್ ಸ್ವರೂಪ ತನ್ನ ಕಾರ್ಯವನ್ನು ಸಹ ಮಾಡುತ್ತಿದೆ, ಹಾಗೂ ತಂದೆಯ ಪ್ರಕಾಶ ಸ್ವರೂಪವು ಸಹ ಕಾರ್ಯ ಮಾಡುತ್ತಿದೆ. ಹೀಗಾಗಿ ನಾವು ನಮ್ಮ ಮೇಲೆ ಸ್ವಲ್ಪ ಅಟೆನ್ಷನನ್ನು ಇಟ್ಟರೆ ಸಾಕು, ಈ ಕಾರ್ಯವೂ ಸಹ ಸಂಪನ್ನವಾಗುತ್ತದೆ. ಅಂದರೆ ಪರಿವರ್ತನೆಯ ಕಾರ್ಯ ಪೂರ್ಣಗೊಳ್ಳುತ್ತದೆ. ತಂದೆ ಹೇಳ್ತಾ ಇದ್ದಾರೆ, ನಿಶ್ಚಯ ಬುದ್ಧಿ ವಿಜಯಂತಿ ಅಂದರೆ ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಡುವಂತಹ ಮಕ್ಕಳೇ ವಿಜಯಿಗಳಾಗುತ್ತಾರೆ, ಅವರೇ ಗೆಲ್ಲುತ್ತಾರೆ. ಹಾಗೂ ಆ ಮಕ್ಕಳು ವಿಜಯಿಗಳಾಗುತ್ತಿದ್ದಂತೆ ವಿಶ್ವ ಪರಿವರ್ತನೆಯ ಕಾರ್ಯ ಆರಂಭವಾಗುತ್ತದೆ. ಹೀಗಾಗಿ ನಮ್ಮ ಸ್ವಭಾವ ಸಂಸ್ಕಾರಗಳನ್ನು ಬಹಳ ಮೃದುವಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. ಅಂದರೆ ಕೇಳಿದರೂ ಕೇಳಿಸದಂತೆ, ಕಂಡರೂ ಕಾಣದಂತೆ, ಅಂದರೆ ಸ್ವಯಂ ಅಟೆನ್ಷನ್ನಲ್ಲಿರುವುದು, ಅಂದರೆ ಸದಾ ತಂದೆಯ ಸ್ಮರಣೆಯಲ್ಲಿ ಇರುವುದು. ಇದರಿಂದ ಎಲ್ಲ ಕಾರ್ಯಗಳು ಸಹಜವಾಗಿ ಆಗುತ್ತಾ ಹೋಗುತ್ತವೆ. ನಮ್ಮ ಸ್ವಭಾವವು ಸಾಫ್ಟ್ ಆಗುತ್ತಾ ಹೋದಾಗ ಅಂತಂದರೆ ಏನೇ ಆದರೂ ಸಹ ಏನೂ ಆಗಿಲ್ಲವಲ್ಲ ಎನ್ನುವಂತಹ ಭಾವ, ಈ ರೀತಿಯ ಭಾವ ಈ ಸಂಕಲ್ಪ ನಮ್ಮಲ್ಲಿ ಬಂದಾಗ ನಾವು ಎಂತಹದೇ ಪರಿಸ್ಥಿತಿಯಲ್ಲೂ ಸಹ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೇವೆ. ಪರಿಸ್ಥಿತಿಯೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ನಮ್ಮ ಸ್ವಭಾವ ಚಂಚಲತೆಯಿಂದ ಕೂಡುತ್ತದೆ. ಅಂದರೆ ನಾವು ನಮ್ಮ ನಿಜವಾದ ಸೀಟ್ ಆತ್ಮಸ್ವರೂಪದಲ್ಲಿ ಇರುವುದನ್ನು ಬಿಟ್ಟು ಲೌಕಿಕದಲ್ಲಿ ನಮ್ಮ ಯೋಚನೆಗಳು ಆರಂಭವಾಗಿ ಬಿಡುತ್ತವೆ. ಎಂತಹದೇ ದೊಡ್ಡ ಸಮಸ್ಯೆ ಬಂದರೂ ಸಹ ಇದು ಏನು ದೊಡ್ಡ ವಿಷಯವಲ್ಲ ಎಂದುಕೊಳ್ಳುತ್ತಾ ತಕ್ಷಣ ಅದರಿಂದ ಆಚೆ ಬರುವಂತಹ ಪ್ರಯತ್ನ ಮಾಡಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಮ್ಮ ಸ್ವಭಾವ ಸಂಸ್ಕಾರಗಳನ್ನು ನಾವು ಸಾಫ್ಟ್ ಮಾಡಿಕೊಳ್ಳಬೇಕು. ಯಾವ ವಸ್ತು ಸಾಫ್ಟ್ ಆಗಿದೆಯೋ ಅದರಲ್ಲಿ ಮೌಲ್ಡಿಂಗ್ ಗುಣಗಳು ಸಹ ಹೆಚ್ಚಾಗಿರುತ್ತದೆ. ಅಂದರೆ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಈಸಿಯಾಗಿ ಎಲ್ಲ ಪರಿಸ್ಥಿತಿಯಲ್ಲಿ ಅಡ್ಜಸ್ಟ್ ಆಗುತ್ತಾ ಹೋಗುತ್ತದೆ. ಇಲ್ಲವಾದರೆ ನಾವು ಅಡ್ಜಸ್ಟ್ ಆಗದಿದ್ದರೂ ಸಹ ಪರಿಸ್ಥಿತಿ ನಮ್ಮನ್ನು ಬಗ್ಗಿಸಿಬಿಡುತ್ತದೆ. ಹೀಗಾಗಿ ಸ್ವಯಂನ ಮೇಲೆ ಸದಾ ಅಟೆನ್ಷನ್ ಇರಬೇಕು. ಸ್ವಭಾವ ಸಂಸ್ಕಾರದಲ್ಲಿ ಏರುಪೇರುಗಳು ಬಂದಾಗ ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತಾ ಬರಬೇಕು. ಹಾಗೂ ನಿರಂತರವಾಗಿ ಲೈಟ್ನ ಅಭ್ಯಾಸ ಮಾಡುತ್ತಿರಬೇಕು. ಸದಾ ಲೈಟ್ನ ಸ್ವರೂಪದಲ್ಲಿ ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ ಇರಬೇಕು. ನಾನು ಆತ್ಮ ಈ ಪಂಚತತ್ವದ ಶರೀರದಿಂದ ಭಿನ್ನವಾಗಿದ್ದೇನೆ, ಹಾಗೂ ನಾನು ಆ ಪರಮಪಿತ ತಂದೆಯ ಒಂದು ರೂಪವಾಗಿದ್ದೇನೆ. ಅಂದರೆ ನಾನು ಆತ್ಮ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಿಮಿತ್ತವಾಗಿ ಈ ಭೂಮಿಗೆ ಬಂದಿದ್ದೇನೆ ಎಂಬ ಈ ಲೈಟ್ನ ಅಭ್ಯಾಸವನ್ನು ಮಾಡುತ್ತಾ ನಾವು ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಹ ನಾವು
ಆದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ ಹಾಗೂ ಈ ಅಭ್ಯಾಸವೇ ಪರಿವರ್ತನೆಯ ಕಾರ್ಯದಲ್ಲಿ ಅತಿ ಮುಖ್ಯವಾದಂತಹ ಅಭ್ಯಾಸವಾಗಿದೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो